ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ಇಯರ್ ಎಂಡ್ ಅಂತ ಹೇಳಿದಾಗ ನಿಮ್ಗೇನು ನೆನಪಾಗುತ್ತೆ ಹೇಳಿ? ಡಿಸೆಂಬರ್ 31. ನಿಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ನೆನಪಾಗೋದೆ ಡಿಸೆಂಬರ್ 31 ಅಂತ. ಸಾಮಾನ್ಯವಾಗಿ ಇಯರ್ ಎಂಡ್ ಅಂತ ಹೇಳಿದಾಗ ಯಾವ ದೇಶಕ್ಕೆ ಹೋಗೋಣ, ಬೇರೆಲ್ಲಾದರೂ ಹೋಗಿ ಇಯರ್ ಎಂಡನ್ನು ಸೆಲೆಬ್ರೇಟ್ ಮಾಡೋಣ, ಮೋಜು ಮಸ್ತಿ ಮಾಡೋಣ, ಪಾರ್ಟಿ ಮಾಡೋಣ, ಯಾವ್ಯಾವ ಸ್ನೇಹಿತರನ್ನ ಕರೆಯೋಣ ಅಂಥೇಳಿ ಬರೇ ಖರ್ಚು ಮಾಡೋದೇ ನೀವು ಮಾತಾಡಿರ್ತೀರಿ. ಆದರೆ ಇವತ್ತು ನಾವು ನಿಮಗೆ ಹೇಳ್ತಾ ಇರುವಂಥ ವಿಷಯ ಇದೆಯಲ್ಲ, ಇದು ಖರ್ಚು ಮಾಡೋ ಇಯರ್ ಎಂಡ್ ಅಲ್ಲ, ಅದರ ಬದಲಾಗಿ ಉಳಿತಾಯ ಮಾಡೋ ಇಯರ್ ಎಂಡ್. ಎಸ್, ದೇಶದ ಆರ್ಥಿಕತೆಯ ವರ್ಷದ ಕೊನೆಯ ದಿನ ಅಥವಾ ಫಿನಾನ್ಷಿಯಲ್ ಇಯರ್ ಎಂಡ್ ಅಂತ ಹೇಳಿದ್ರೆ ಅದು ಮಾರ್ಚ್ 31. ಎಸ್, ಮಾರ್ಚ್ 31 ಒಳಗಡೆ ನಿಮ್ಮ ಹಣಕಾಸಿನ ಅಥವಾ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಸನಲ್ ಆಗಿ ಏನೇನು ಮಾಡಬೇಕು ಅಂತಿದ್ದೀರೋ ಅವೆಲ್ಲವನ್ನು ಕೂಡ ನೀವು ಮುಗಿಸಬೇಕು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಹಣಕಾಸಿನ ಟಾಸ್ಕ್ಗಳನ್ನು ಕೊಟ್ಟಿದೆ. ಮಾರ್ಚ್ 31 ಒಳಗಡೆ ಇವೆಲ್ಲವನ್ನ ಕೂಡ ನೀವು ಮಾಡಬೇಕು ಅಂತ ಡೆಡ್ಲೈನ್ ಕೂಡ ಕೊಟ್ಟಿರೋದು. ಸೊ ಈ ಟಾಸ್ಕ್ಗಳನ್ನು ನೀವೇನಾದರೂ ಕಂಪ್ಲೀಟ್ ಮಾಡದೇ ಇದ್ರೆ ವೈಯಕ್ತಿಕ ಹಣಕಾಸಿನ ವಿಚಾರದಲ್ಲಿ ದಂಡ ಅಥವಾ ಫೈನ್ ಕಟ್ಟೋದು ಸೇರಿದಂತೆ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಸೊ ನೀವು ಮೋಜು ಮಸ್ತಿ ಮಾಡಿ ಹಣ ಕಳ್ಕೊಳ್ಳುವಂಥ ಇಯರ್ ಎಂಡ್ ಬಗ್ಗೆ ಚಿಂತೆ ಮಾಡಬೇಡಿ. ಇವಾಗ ನೀವು ಚಿಂತೆ ಮಾಡಬೇಕಾಗಿರೋದು, ಥಿಂಕ್ ಮಾಡಬೇಕಾಗಿರೋದು ಉಳಿತಾಯ ಮಾಡೋ ಇಯರ್ ಎಂಡ್ ಬಗ್ಗೆ. ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರೋದು. ಹಾಗಾಗಿ ಮಾರ್ಚ್ 31 ಒಳಗಡೆ ನೀವು ಉಳಿತಾಯದ ದೃಷ್ಟಿಯಿಂದ, ಸಮಸ್ಯೆಗಳನ್ನು ದೂರ ಇಡೋ ದೃಷ್ಟಿಯಿಂದ ಮಾಡಲೇಬೇಕಾದಂಥ ಆ ಟಾಸ್ಕ್ಗಳು ಯಾವುದಕ್ಕೆ ಕೇಂದ್ರ ಸರ್ಕಾರ ಡೆಡ್ಲೈನ್ ಕೊಟ್ಟಿರೋದು, ಅದನ್ನ 1 by 1 ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲನೇದು ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡೋದು. ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ಅತ್ಯಂತ ಪ್ರಮುಖವಾದ ಸರ್ಕಾರಿ ದಾಖಲೆ ಅನ್ನೋದನ್ನ ಯಾರು ಕೂಡ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮಗೂ ಕೂಡ ಅದರ ಅನುಭವ ಆಗಿರುತ್ತೆ. ಅದೇ ರೀತಿ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡೋದು ಕೂಡ ಅಷ್ಟೇ ಪ್ರಮುಖವಾದಂಥ ವಿಷಯ. ಸೊ ಈಗಾಗಲೇ ಕೇಂದ್ರ ಸರ್ಕಾರ ಪ್ಯಾನ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲೇಬೇಕು ಅಂತೇಳಿ ಕಡ್ಡಾಯ ಮಾಡಿ ಅದೆಷ್ಟು ಬಾರಿ ಸೂಚನೆಯನ್ನು ಹೊರಡಿಸಿದೆ ಅಂತೇಳಿ ನಿಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ಗೆ ಏನಾದರೂ ಆಧಾರ್ ಲಿಂಕ್ ಆಗಲಿಲ್ಲ ಅಂತಾದರೆ ಮಾರ್ಚ್ 31 ಒಳಗಡೆ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಿ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಸುಮಾರು 8 ಬಾರಿ ದಿನಾಂಕವನ್ನು ನಿಗದಿ ಮಾಡಿತ್ತು, ಡೆಡ್ಲೈನನ್ನು ಕೊಟ್ಟಿತ್ತು. ಸೊ ಯಾಕೆ ಅದಾಗಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಪ್ಯಾನ್ಗೆ ಆಧಾರ್ ಲಿಂಕ್ ಆಗಲಿಲ್ಲ. ಹಾಗಾಗಿ ಈಗ ಮಾರ್ಚ್ 31 ಫೈನಲ್ ಡೆಡ್ಲೈನ್ ಅಥವಾ ಕೊನೆಯ ಡೆಡ್ಲೈನ್ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಹಾಗಾಗಿ ನೀವು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡೋದಿದ್ರೆ ಮಾರ್ಚ್ 31 ಒಳಗಡೆ ಮಾಡಲೇಬೇಕು. ಮತ್ತೆ ಟೈಮ್ ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳುವಂಥ ಕಾಯೋದಕ್ಕೆ ನೀವು ಯಾವ ಕಾರಣಕ್ಕೂ ಕೂಡ ಹೋಗಬೇಡಿ, ಯಾಕಂದ್ರೆ ಅದು ಡೆಡ್ಲೈನ್ ಅಂತೇಳಿ ಸರ್ಕಾರ ಹೇಳಿದೆ. ಒಂದು ವೇಳೆ ಪ್ಯಾನ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದರೆ ಏನಾಗ್ಬೋದು ಅಂತ ಕೇಳಿದರೆ ನೂರಾರು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಒಂದು, ಖಂಡಿತವಾಗ್ಲೂ ನೀವು ಫೈನ್ ಕಟ್ಟಬೇಕಾದಿತ್ತು. ಅದು ಎಷ್ಟು ಏನು ಅಂತ ಹೇಳೋದನ್ನು ನಾವು ಈಗಲೇ ಹೇಳೋದಕ್ಕಾಗಲ್ಲ. ಎರಡನೇದು, ಈಗ ಪ್ಯಾನ್ ಕಾರ್ಡು ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಕೇಳೋದೆ ಪ್ಯಾನ್ ಕಾರ್ಡು. ಒಂದು ಬ್ಯಾಂಕ್ ಅಕೌಂಟ್ ಮಾಡಬೇಕಿದ್ರೆ ಪ್ಯಾನ್ ಕಾರ್ಡ್ ಕೇಳ್ತಾರೆ, ಒಂದು ಪೆನ್ಷನ್ ಬರಬೇಕು ನಿಮಗೆ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಕೇಳ್ತಾರೆ, ಒಂದು ಸರ್ಕಾರದ ಸಬ್ಸಿಡಿ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಕೇಳ್ತಾರೆ. ಹೀಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಏನೇ ಇದ್ರೂ ಕೂಡ ಅದಕ್ಕೆ ಪ್ಯಾನ್ ಕಾರ್ಡ್ ಅಂತೂ ಕಡ್ಡಾಯ ಆಗೋಗ್ಬಿಟ್ಟಿದೆ. ಸೊ ಒಂದು ವೇಳೆ ನೀವು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಲಿಲ್ಲ ಅಂತಾದರೆ ಮುಂದಿನ ತಿಂಗಳೇ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗ್ಬೋದು. ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಯಿತು ಅಂತ ಹೇಳಿದ್ರೆ ಈ ಯಾವುದೇ ವ್ಯವಹಾರಗಳನ್ನು ನೀವು ಮಾಡೋದಕ್ಕಾಗಲ್ಲ, ಆಮೇಲೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಕೂಡ ಪಡೆದುಕೊಳ್ಳಿಕ್ಕಾಗೋದಿಲ್ಲ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಅಂತೇಳಿ ಬಂದಾಗ ಪ್ಯಾನ್ ಕಾರ್ಡ್ ತುಂಬಾ ಅತ್ಯವಶ್ಯಕ, ಮತ್ತು ಇನ್ವೆಸ್ಟ್ಮೆಂಟ್ ಕೂಡ ಮಾಡಲಿಕ್ಕೆ ನಿಮಗೆ ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗಾಗಿ ಈ ಸೌಲಭ್ಯಗಳೆಲ್ಲವೂ ಕೂಡ ನಿಮಗೆ ಸಿಗಬೇಕು, ಈ ಸೌಲಭ್ಯಗಳು ಕಂಟಿನ್ಯೂ ಆಗಬೇಕು ಅಂತಾದರೆ ಖಂಡಿತವಾಗ್ಲೂ ನೀವು ಪ್ಯಾನ್ ಕಾರ್ಡ್ಗೆ ಆಧಾರನ್ನು ಲಿಂಕ್ ಮಾಡಲೇಬೇಕು. ಮಾರ್ಚ್ 31 ಅದಕ್ಕೆ ಕೊನೆ ದಿನ, ಅದಕ್ಕಿಂತ ಮುಂಚಿತವಾಗಿ ಮಾಡಿ. ಇನ್ನು ಎರಡನೇದು, ಇದರಲ್ಲಿ ಬ್ಯಾಂಕ್ ಅಕೌಂಟ್ಗೆ KYC ಅಪ್ಡೇಟ್ ಮಾಡಿ. ಸೊ KYC ಅಂತ ಹೇಳಿದ್ರೆ ನೋ ಯುವರ್ ಕಸ್ಟಮರ್. ಸೊ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ಬ್ಯಾಂಕ್ಗೆ ಹೋಗಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಡೆಫಿನೆಟ್ಲಿ ಇದರ ಅರ್ಥ ಆಗಿರುತ್ತೆ. ಸೊ ನಿಮ್ಮಲ್ಲಿ ಸಾಕಷ್ಟು ಬ್ಯಾಂಕ್ಗಳ ಅಕೌಂಟ್ಗಳನ್ನು ನೀವು ಓಪನ್ ಮಾಡಿರ್ಬೋದು. ಸೊ ಕೆಲವೊಂದು ಬ್ಯಾಂಕ್ ಅಕೌಂಟ್ನಲ್ಲಿ ನೋ ಯುವರ್ ಕಸ್ಟಮರ್ ಅಥವಾ KYC ಅಪ್ಡೇಟ್ ಆಗಿರ್ಬೋದು, ಇನ್ನು ಕೆಲವು ಅಕೌಂಟ್ಗಳಲ್ಲಿ KYC ಅಪ್ಡೇಟ್ ಆಗಿರ್ಲಿಕ್ಕಿಲ್ಲ. ಬಟ್ ಈಗಾಗಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಷ್ಟವಾಗಿ ಹೇಳಿದೆ, ಮಾರ್ಚ್ 31 ಒಳಗಡೆ
ಬ್ಯಾಂಕ್ ಅಕೌಂಟ್ಗೆ KYC ಕಡ್ಡಾಯ. ಸೊ ಡಿಸೆಂಬರ್ 31ಕ್ಕೆ ಒಂದು ಗಡುವನ್ನು ಕೊಟ್ಟಿತ್ತು, 2021 ಡೆಡ್ಲೈನ್ ಲಾಸ್ಟ್ ಡೇಟ್ ಅಂತ. ಬಟ್ ಅದನ್ನು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿ ಮಾರ್ಚ್ 31 ಡೆಡ್ಲೈನ್ ಅಂತೇಳಿ RBIನೇ ಹೇಳಿದೆ. ಹಾಗಾಗಿ ನಿಮ್ಮ ಯಾವುದೇ ಬ್ಯಾಂಕ್ ಅಕೌಂಟ್ಗೆ ಏನಾದರೂ KYC ಅಪ್ಡೇಟ್ ಆಗಿರಲಿಲ್ಲ ಅಂತಾದರೆ ಇಮ್ಮಿಡಿಯೇಟ್ ಆಗಿ ಹೋಗಿ ಅದನ್ನು ಅಪ್ಡೇಟ್ ಮಾಡಿ. ಇಲ್ಲ ಅಂತಾದರೆ ನೂರಾರು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ಬೋದು. ನೋಡಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ 2005 ಪ್ರಕಾರ ಬ್ಯಾಂಕ್ ಗ್ರಾಹಕರ KYCಯನ್ನು ಸಂಗ್ರಹಿಸ್ತಾ ಇದೆ. ಗ್ರಾಹಕರು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಈ KYCಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಅಂದರೆ ಹೆಸರು, ID ಪ್ರೂಫು, ಅಡ್ರೆಸ್ ಪ್ರೂಫು, ಸೊ ಒಂದಷ್ಟು ಡೀಟೇಲ್ಸ್ ಏನಿದೆ ಅವೆಲ್ಲವನ್ನು ಕೂಡ ನೀವು ಕೊಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಯಾವುದೇ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ KYC ಅಪ್ಡೇಟ್ ಆಗಿರಲಿಲ್ಲ ಅಂತಾದರೆ ಮಾರ್ಚ್ 31 ಒಳಗಡೆ ನೀವು ಅದನ್ನು ಅಪ್ಡೇಟ್ ಮಾಡಿ. ಇಲ್ಲ ಅಂತಾದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುವ ಸಾಧ್ಯತೆ ಇದೆ. ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಯಿತು ಅಂತ ಹೇಳಿದ್ರೆ ದುಡ್ಡು ಹಾಕೋದಿಕ್ಕೂ ಆಗಲ್ಲ, ತೆಗಿಯೋದಿಕ್ಕೂ ಆಗಲ್ಲ. ಆಮೇಲೆ ನೀವು ಅದನ್ನು ಫ್ರೀಸನ್ನು ತೆಗಿಬೇಕು ಅಂತಾದರೆ ಮತ್ತೆ ಕಷ್ಟಪಡಬೇಕಾದಿತ್ತು. ಇನ್ನು ಮೂರನೇದು, ಆದಾಯ ತೆರಿಗೆಯನ್ನು ಪಾವತಿ ಮಾಡಿ. 2020-21 ಆರ್ಥಿಕ ವರ್ಷದ ಆದಾಯ ತೆರಿಗೆಯನ್ನು ಪಾವತಿಗೆ ಆದಾಯ ತೆರಿಗೆ ಇಲಾಖೆ ಹಲವಾರು ಬಾರಿ ಗಡುವುಗಳನ್ನು ಕೊಡ್ತಾನೆ ಬಂತು. ಡಿಸೆಂಬರ್ 31 ಅಂತ ಹೇಳಿ ಒಂದ್ಸರ್ತಿ ಕೊಟ್ಟರು. ಅದಾದ್ಮೇಲೆ ಫೆಬ್ರವರಿ 15 ಕಡ್ಡಾಯವಾಗಿ ಆಗಲೇಬೇಕು ಅಂತ ಹೇಳಿದ್ರು. ಸೊ ಇದೀಗ ಫೈನಲ್ ಆಗಿ ಮಾರ್ಚ್ 31 ಡೆಡ್ಲೈನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ IT ಫೈಲ್ ಮಾಡದೇ ಇದ್ದವರಿಗೆ ಈಗ ಮತ್ತೊಂದು ಅವಕಾಶವನ್ನ ಕೊಟ್ಟಿದೆ. ಸೊ ಈಗ ಕೊನೆಯ ಗಡುವನ್ನು ಮಾರ್ಚ್ 31ಕ್ಕೆ ನೀಡಿರೋದ್ರಿಂದ ಈಗ ನೀವು ಫೈಲ್ ಮಾಡಲೇಬೇಕಾಗತ್ತೆ. ಒಂದು ವೇಳೆ ಈ ಅವಧಿಯಲ್ಲೂ ಕೂಡ ನೀವು ಫೈಲ್ ಮಾಡೋದಕ್ಕೆ ಏನು ವಂಚಿತರಾದ್ರಿ ಅಂತಾದರೆ ಅಥವಾ ಮಾಡಲಿಲ್ಲ ಅಂತಾದರೆ ಆಮೇಲೆ ಆದಾಯ ತೆರಿಗೆ ಕಾಯ್ದೆ ಪ್ರಕಾರ ನೀವು ದಂಡವನ್ನು ಪಾವತಿಸಬೇಕಾಗತ್ತೆ. ಆಮೇಲೆ ITR ಅನ್ನು ಫೈಲ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ನೀವೇನಾದರೂ ಈಗ ಫೈಲ್ ಮಾಡದೆ ಲೇಟ್ ಫೈಲ್ ಮಾಡಿದ್ರಿ ಅಂತಾದರೆ ಅದರಿಂದ ನಿಮಗೆ ತೊಂದರೆ. ಲೇಟ್ ಫೈಲ್ ಮಾಡಿದರೆ ಏನಾಗುತ್ತೆ, ಏನು ಅವರು ಫೈನ್ ಹೇಳ್ತಾರೆ ಅದನ್ನು ಕಟ್ಟಿದ್ರೆ ಆಯ್ತಲ್ವಾ ಅಂತ ನೀವು ಅನ್ಕೋಬೋದು. ಆದರೆ ಇದರಿಂದಾಗಿ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಸಣ್ಣ ಎಕ್ಸಾಂಪಲ್, ನೀವು ಬ್ಯಾಂಕಿಗೆ ಹೋಗ್ತೀರಾ, ಬ್ಯಾಂಕಿಗೆ ಲೋನ್ಗೆ ಹೋದಂಥ ಸಂದರ್ಭದಲ್ಲಿ IT ಫೈಲ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ರಿಟರ್ನ್ಸ್ ಫೈಲ್ ಮಾಡಿದ್ದೀರಾ ಅಂತ. ಸೊ ರಿಟರ್ನ್ಸ್ ಫೈಲ್ ಮಾಡಿದ್ದೀವಿ ಅಂತೇಳಿ ನೀವು ಅದರ ಡಾಕ್ಯುಮೆಂಟನ್ನು ಕೊಡ್ತೀರಾ. ಅದರಲ್ಲಿ ಲೇಟ್ ಫೈಲ್ ಅಂತ ಹೇಳಿ ಏನಾದರೂ ಬಂತು ಅಂತ ಆದರೆ ಬ್ಯಾಂಕ್ನವರು ನಿಮಗೆ ಲೋನ್ ಕೊಡೋದು ಕಷ್ಟ ಆಗ್ಬೋದು. ಯಾಕಂದರೆ ನೀವು ITಯನ್ನೇ ಸರಿಯಾಗಿ ಫೈಲ್ ಮಾಡಲಿಲ್ಲ. ಹಾಗಾಗಿ ನೀವು ಹೇಗೆ ನಂಬಿಕೆಗೆ ಅರ್ಹರಾಗ್ತೀರಿ? ನೀವು ನಂಬಿಕೆಗೆ ಅರ್ಹರಲ್ಲ ಅಂತ ಪರಿಗಣಿಸಿ ಲೋನ್ ರಿಜೆಕ್ಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಮಾರ್ಚ್ 31 IT ಫೈಲ್ ಮಾಡದೇ ಇದ್ದರೆ ಫೈಲ್ ಮಾಡಿ. ಇನ್ನು ನಾಲ್ಕನೇದು, ಡಿಮ್ಯಾಟ್ ಟ್ರೇಡಿಂಗ್ ಖಾತೆಗೆ KYC ಅಪ್ಡೇಟ್ ಮಾಡಿ. ಸೊ KYC ಅಂತ ಹೇಳಿದ್ರೆ ಏನು ಅಂತೇಳಿ ಆಲ್ರೆಡಿ ನಾನು ಹೇಳಿದೆ, ನೋ ಯುವರ್ ಕಸ್ಟಮರ್ ಅಂತೇಳಿ. ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಖಾತೆಗೆ KYCಯನ್ನು ಅಪ್ಡೇಟ್ ಮಾಡಲೇಬೇಕು. ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡುವಂಥವರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥವರಿಗೆ ಅಥವಾ ಟ್ರೇಡಿಂಗ್ ಮಾಡುವಂಥವರಿಗೆ ಅವರು ಸಾಮಾನ್ಯವಾಗಿ ಎಲ್ಲದರಲ್ಲೂ ಕೂಡ ಅಪ್ಡೇಟ್ ಆಗಿರ್ತಾರೆ. ಆದರೂ ಹುಷಾರಾಗಿರಿ, ಒಂದು ವೇಳೆ ನಿಮ್ಮ ಡಿಮ್ಯಾಟ್ ಅಥವಾ ಟ್ರೇಡಿಂಗ್ ಅಕೌಂಟ್ಗೆ KYC ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾರ್ಚ್ 31 ಆದಷ್ಟು ಬೇಗ ಅದನ್ನು ಮಾಡಿಬಿಡಿ. ಯಾಕಂದರೆ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಕಳೆದ ವರ್ಷ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಅದರ ಪ್ರಕಾರ ಠೇವಣಿದಾರರು ಅಥವಾ ಇನ್ವೆಸ್ಟ್ ಮಾಡುವಂಥವರು NSDL ಮತ್ತು CNDLನ ಖಾತೆದಾರರು ತಮ್ಮ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಖಾತೆಗಳನ್ನು 6 ಮುಖ್ಯ ದಾಖಲೆಗಳನ್ನು ಕೊಟ್ಟು ಅಪ್ಡೇಟ್ ಮಾಡ್ಕೊಳ್ಬೇಕು. ಅಂದರೆ KYC ಅಪ್ಡೇಟ್ ಮಾಡ್ಕೊಳ್ಳೇಬೇಕು ಅಂತೇಳಿ ಸುತ್ತೋಲೆಯನ್ನು ಹೊರಡಿಸಿತ್ತು. ಸೊ ಇಲ್ಲಿ ಮತ್ತೆ ನಾನು ಹೇಳೋದೇನು ಅಂತೇಳಿ, KYC ಅಂತ ಹೇಳಿದ್ರೆ ಹೆಸರು, ವಿಳಾಸ, ಆಮೇಲೆ ಪ್ಯಾನ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID, ಅಡ್ರೆಸ್ ಪ್ರೂಫ್, ಈ ಥರದ್ದೆಲ್ಲ ಕೊಡಬೇಕಾಗತ್ತೆ. ಸೊ ಅದನ್ನು ಕೊಟ್ಟು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಾದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಹೊರಟಾಗ ಅಲ್ಲಿ ನಿಮಗೆ ಅದಕ್ಕೆ ಅವಕಾಶ ಸಿಗದೇ ಇರುವಂಥ ಚಾನ್ಸಸ್ ಇದೆ. ಇನ್ನು ಐದನೇದು, ಸಣ್ಣ ಉಳಿತಾಯ ಖಾತೆಯನ್ನ ಅಂಚೆ ಖಾತೆಗೆ ಅಥವಾ ಬ್ಯಾಂಕ್ ಖಾತೆಗೆ ಜೋಡಿಸಬೇಕು. ಇತ್ತೀಚೆಗೆ ಈ ಕುರಿತು ಅಂಚೆ ಇಲಾಖೆಯೇ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಏಪ್ರಿಲ್ 1ರಿಂದ ಸಣ್ಣ ಉಳಿತಾಯ ಖಾತೆಯಲ್ಲಿ ಜಮೆಯಾದ ಬಡ್ಡಿಯನ್ನ ಪೋಸ್ಟ್ ಆಫೀಸ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತೆ ಅಂತ ಈ ಬಗ್ಗೆ ಸುತ್ತೋಲೆಯಲ್ಲಿ ಅವರು ಏನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಸಣ್ಣ ಉಳಿತಾಯ ಖಾತೆಯಲ್ಲಿ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಅದರ ಬಡ್ಡಿ ಏನಿದೆ ಆ ಬಡ್ಡಿಯನ್ನು ನೀವು ಪಡ್ಕೊಳ್ಬೇಕು ಅಂತಾದರೆ ಒಂದೋ ಪೋಸ್ಟ್ ಆಫೀಸ್ ಅಕೌಂಟನ್ನು ಅದಕ್ಕೆ ಲಿಂಕ್ ಮಾಡಿರಬೇಕು ಅಥವಾ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್, ಮಂತ್ಲಿ ಇನ್ಕಮ್ ಸ್ಕೀಮು, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮು ಅಥವಾ ಟರ್ಮ್ ಡೆಪಾಸಿಟ್, ಈ ಖಾತೆಗಳಲ್ಲಿ ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ, ದುಡ್ಡು ಹಾಕಿರ್ತೀರಿ, ಅದರಿಂದ ಬರುವಂಥ ಬಡ್ಡಿ ಏನಿದೆ ಅದನ್ನು
ಪೋಸ್ಟ್ ಆಫೀಸ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ವರ್ಗಾವಣೆಯಾಗುತ್ತೆ. ಒಂದೊಮ್ಮೆ ನೀವೇನಾದರೂ ಈ ಸಣ್ಣ ಉಳಿತಾಯ ಖಾತೆಯನ್ನು ಪೋಸ್ಟ್ ಆಫೀಸ್ ಅಕೌಂಟ್ಗೋ ಅಥವಾ ಬ್ಯಾಂಕ್ ಅಕೌಂಟ್ಗೋ ಲಿಂಕ್ ಮಾಡಿಲ್ಲ ಅಂತಾದರೆ ನೀವು ಅದನ್ನು ನೇರವಾಗಿ ಪಡೆದುಕೊಳ್ಳಿಕ್ಕಾಗೋದಿಲ್ಲ. ನಿಮಗೆ ಚೆಕ್ಕನ್ನು ಕೊಡ್ತಾರೆ. ಚೆಕ್ ಕೊಟ್ಟರೆ ಮತ್ತೆ ಅದನ್ನು ನೀವು ಕ್ಯಾಶ್ ಮಾಡ್ಕೊಳ್ಬೇಕು ಅಂತಾರೆ ಎಷ್ಟು ಒದ್ದಾಡಬೇಕು ಅಂತೇಳಿ ನಾನು ಹೇಳಬೇಕಾಗಿಲ್ಲ, ನಿಮಗೆ ತುಂಬ ಕಷ್ಟ ಆಗ್ಬೋದು. ಇನ್ನು 6ನೇದು ಕನಿಷ್ಠ ಹೂಡಿಕೆ ಮಿತಿಯನ್ನು ಗಮನಿಸಿ. ಕನಿಷ್ಠ ಹೂಡಿಕೆ ಮಿತಿ ಅಂತ ಹೇಳಿ ಬಂದರೆ ಫಾರ್ ಎಕ್ಸಾಂಪಲ್ PPF ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಅಥವಾ NPS ರಾಷ್ಟ್ರೀಯ ಪಿಂಚಣಿ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಇಂತಹ ಯೋಜನೆಗಳೆಲ್ಲ ಇದಾವಲ್ಲ, ಇಂತಹ ಯೋಜನೆಗಳಲ್ಲಿ ವರ್ಷಕ್ಕೆ ಕನಿಷ್ಠ ಇಂತಿಷ್ಟು ಹೂಡಿಕೆ ಮಾಡಲೇಬೇಕು ಅಂತ ಹೇಳಿ ನಿಯಮ ಇದೆ. ಅದು ಮಾಡಲಿಲ್ಲ ಅಂತಾದರೆ ಅದರಿಂದಾಗಿ ತೊಂದರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ PPFನಲ್ಲಿ 500 ರೂಪಾಯಿ ಹೂಡಿಕೆ ಮಾಡಲೇಬೇಕು ನೀವು ಪ್ರತಿ ವರ್ಷ ನಿಮ್ಮ ಅಕೌಂಟಲ್ಲಿ ಇದೆ ಅಂತಾದರೆ. ಹಾಗೆಯೇ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಾದರೆ ಅಥವಾ ನಿಮ್ಮ ಅಕೌಂಟಲ್ಲಿದೆ ಅಂತ ಹೇಳಿದ್ರೆ ಕನಿಷ್ಠ 250 ರೂಪಾಯಿ ನೀವು ಮಿನಿಮಮ್ ಅಲ್ಲಿ ಹೂಡಿಕೆ ಮಾಡಲೇಬೇಕು. ಸೊ ಅದನ್ನು ನೀವು ಮಾಡಲಿಲ್ಲ ಅಂತಾದರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. 2021-22 ಸಾಲಿನಲ್ಲಿ ಕನಿಷ್ಠ ಹೂಡಿಕೆ ಇರುವಂತೆ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತಾದರೆ ನಿಮ್ಮ ಖಾತೆ ನಿಷ್ಕ್ರಿಯ ಆಗಿಬಿಡುತ್ತೆ. ವಾರ್ಷಿಕ ಕನಿಷ್ಠ ಹೂಡಿಕೆಯ ಗಡುವಿಗೆ ಮುನ್ನ ನೀವು ಅದನ್ನು ಪಾವತಿಸಲಿಲ್ಲ ಅಂತಾದರೆ ವಾರ್ಷಿಕವಾಗಿ ನೀವು ದಂಡ ಪಾವತಿಸಬೇಕಾಗತ್ತೆ. ಅಲ್ಲದೆ ದಂಡ ಏನೋ ನೀವು ಪಾವತಿಸ್ಬೋದು, ಆದರೆ ಖಾತೆ ಏನಾದರೂ ನಿಷ್ಕ್ರಿಯಗೊಳ್ತು ಅಂತಾದರೆ ಹಲವಾರು ಸೌಲಭ್ಯಗಳಿಂದ ನೀವು ವಂಚಿತರಾಗಬೇಕಾಗತ್ತೆ. ಹಾಗಾಗಿ ಗ್ರಾಹಕರು ನೀವು ಅದನ್ನು ಮತ್ತೆ ಸಕ್ರಿಯ ಮಾಡೋದಕ್ಕೆ ಒದ್ದಾಡಬೇಕಾದಂಥ ಪರಿಸ್ಥಿತಿ ಕೂಡ ಬರುತ್ತೆ. ಅಂಥದ್ದಕ್ಕೆಲ್ಲ ನೀವು ಹೋಗಬೇಡಿ. ಸೊ ಇಂಥ ಯೋಜನೆಗಳಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಿ ಅಂತಾದರೆ ಸೊ ಮಾರ್ಚ್ 31 ಒಳಗಡೆ ಸೊ ಏನು ಕನಿಷ್ಠ ಮೊತ್ತವನ್ನು ನೀವು ಪೇ ಮಾಡಬೇಕು, PPFಗೆ ಆದರೆ 500 ರೂಪಾಯಿ, ಸುಕನ್ಯಾ ಸಮೃದ್ಧಿ ಯೋಜನೆಗೆ 250 ರೂಪಾಯಿ ಅಂತೆಲ್ಲ ಇದೆಯಲ್ಲ ಲಿಸ್ಟು, ಸೊ ಅಷ್ಟನ್ನು ನೀವು ಮಿನಿಮಮ್ ಪೇ ಮಾಡೋದೇ ಬೆಸ್ಟು. ಇಲ್ಲ ಅಂತಾದರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ ಏನಿದೆ ಅದು ನಿಷ್ಕ್ರಿಯಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇನ್ನು 7ನೇದು PM ಕಿಸಾನ್ ಖಾತೆಗೆ KYC ಅಪ್ಡೇಟ್ ಮಾಡಿ. ಸೊ 2019 ಫೆಬ್ರವರಿಯಲ್ಲಿ ದೇಶದ ರೈತರಿಗೆ, ಅನ್ನದಾತರಿಗೆ ಉಪಯೋಗವಾಗಬೇಕು ಅಂತ ಹೇಳೋ ಕಾರಣಕ್ಕೆ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತಂದು ಇದರ ಪ್ರಕಾರ ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ ಅಂದರೆ 2,000 ರೂಪಾಯಿಯಷ್ಟು ಡೈರೆಕ್ಟ್ ಆಗಿ ರೈತರ ಅಕೌಂಟ್ಗೆ ಹಾಕಲಾಗ್ತಾ ಇದೆ. ಸೊ ಈಗಾಗಲೇ ತುಂಬಾ ಜನ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಸೊ ದುಡ್ಡನ್ನು ಕೂಡ ಪಡ್ಕೊಂಡಿರ್ತೀರಿ. ಸರ್ಕಾರದಿಂದ ಹಣ ಬಿಡುಗಡೆಯಾದ ತಕ್ಷಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಬಂದು ಬಿಡುತ್ತೆ. ಒಂದು ವೇಳೆ ನೀವು ಈಗ ಆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ KYCಯನ್ನು ಅಪ್ಡೇಟ್ ಮಾಡಲಿಲ್ಲ ಅಂತಾದರೆ ನೀವು ಖಂಡಿತವಾಗ್ಲೂ ಫಲಾನುಭವಿಗಳಾಗೋದಿಕ್ಕೆ ಆಗಲ್ಲ. ನಿಮಗೆ ಬರುವಂಥ ದುಡ್ಡು ಸ್ಟಾಪ್ ಆಗಿಬಿಡುತ್ತೆ. ಆನ್ಲೈನ್ ಅಥವಾ ಆಫ್ಲೈನಲ್ಲೂ ಕೂಡ ನೀವಿಲ್ಲಿ ಇದನ್ನು KYCಯನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಮಾರ್ಚ್ 31 ಒಳಗಡೆ ನೀವು ಇದನ್ನು ಮಾಡಲೇಬೇಕು. ಈಗಾಗಲೇ ತುಂಬ ಜನ ಫಲಾನುಭವಿಗಳು ಹೇಳ್ತಾ ಇದ್ದಾರೆ, ನಮಗೆ 10ನೇ ಕಂತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ದುಡ್ಡೇನಿದೆ ಅದು ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆಯ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಅದರಲ್ಲಿ ಈ ಫಲಾನುಭವಿಗಳೇನಿದ್ದೀರಿ ನೀವು ಈ KYCಯನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ಮಾರ್ಚ್ 31 ಒಳಗಡೆ ನೀವು ಈ KYCಯನ್ನು ಅಪ್ಡೇಟ್ ಮಾಡಿದ್ರಿ ಅಂತಾದರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ಕಂತೇನಿದೆ, ಈಗ ಬಾಕಿ ಆಗಿರುವಂಥ ಕಂತೇನಿದೆ ಅದು ಖಂಡಿತವಾಗ್ಲೂ ಬರುತ್ತೆ ಅಕೌಂಟ್ಗೆ. ಹಾಗಾಗಿ ಆದಷ್ಟು ಬೇಗ ನೀವು ಆನ್ಲೈನ್ ಕೂಡ ಇದನ್ನು ಮಾಡ್ಬೋದು. ಆ ಪೋರ್ಟಲ್ಗೆ ಹೋಗ್ಬಿಟ್ಟು ಆಫ್ಲೈನ್ ಕೂಡ ನೀವು ಸಂಬಂಧಪಟ್ಟಂಥ ಕಚೇರಿಗೆ ಹೋಗ್ಬಿಟ್ಟು ಇದನ್ನು ಮಾಡ್ಕೊಳ್ಬೋದು. ಹಾಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳು ಈ KYCಯನ್ನು ಅಪ್ಡೇಟ್ ಮಾಡೋದಕ್ಕೆ ಮಾರ್ಚ್ 31 ಒಳಗಡೆ ಮಾಡೋದಕ್ಕೆ ಮರಿಬೇಡಿ. ಇನ್ನು 8ನೇದು PMAY ವಸತಿ ಸಬ್ಸಿಡಿ. ಸೊ 2022 ವೇಳೆಗೆ ಎಲ್ಲ ಬಡವರಿಗೂ ಕೂಡ ಕೈಗೆಟುಕುವ ದರದಲ್ಲಿ ವಸತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ವಸತಿ ಮಿಷನ್ ಅಡಿಯಲ್ಲಿ 2015 ಜೂನ್ 1 ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈಗಾಗಲೇ ತುಂಬ ಜನ ಅದರ ಫಲಾನುಭವಿಗಳು ಕೂಡ ಆಗಿದ್ದೀರಿ. ಅದರ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಪ್ರಕಾರ ಹೋಮ್ ಲೋನ್ ಆಯ್ಕೆ ಮಾಡೋ ಫಲಾನುಭವಿಗಳಿಗೆ 2,67,000ವರೆಗಿನ ಬಡ್ಡಿ ರಿಯಾಯಿತಿ ಕೂಡ ಇದೆ, ಅಂದರೆ ಸಬ್ಸಿಡಿ ಪಡಿಬೋದು. ಈ ಯೋಜನೆಯನ್ನು 2022ಕ್ಕೆ ಎಂಡ್ ಆಗೋದಿದು. ಸೊ 2022 ಮಾರ್ಚ್ 31 ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಥವಾ ಮಾರ್ಚ್ 31 ಕೊನೆಯ ದಿನ. ಹಾಗಾಗಿ ಅಂತಿಮ ಹಂತದ PMAY ಮಾರ್ಚ್ 31ಕ್ಕೆ ಕೊನೆಗೊಳ್ತಾ ಇದೆ. ಹಾಗಾಗಿ ನೀವೇನಾದ್ರೂ ಅಪ್ಲೈ ಮಾಡಬೇಕು ಅಂತಿದ್ರೆ ಇನ್ನು ಡಿಲೇ ಮಾಡಕ್ಕೆ ಹೋಗಬೇಡಿ. ಮಾರ್ಚ್ 31 ಒಳಗಡೆನೆ ಅಪ್ಲೈ ಮಾಡಿ. ಸೊ ನೋಡಿದ್ರಲ್ಲ, ಇದು ಮಾರ್ಚ್ 31 ಒಳಗಡೆ ನೀವು ಮಾಡಲೇಬೇಕಾದಂತಹ 8 ಹಣಕಾಸಿನ ಟಾಸ್ಕ್ಗಳು. ನೀವು ಮಾರ್ಚ್ 31 ಒಳಗಡೆ ಇದನ್ನು ಮಾಡಲಿಲ್ಲ ಅಂತಾದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು, ಅಥವಾ ನೀವು ಬೆನಿಫಿಟ್ಗಳನ್ನೇನು ಪಡ್ಕೊಳ್ಬೇಕು ಅಂತಿದ್ದೀರೋ ಆ ಬೆನಿಫಿಟ್ಗಳೆಲ್ಲ ನಿಮ್ಮ ಕೈ ತಪ್ಪು ಹೋಗ್ಬೋದು. ಕೆಲವೊಂದಕ್ಕೆ ದಂಡ ತೆರಬೇಕಾಗ್ಬೋದು, ಜೊತೆಗೆ ದಂಡ ಅಂತಾದರೂ ಕೂಡ ಎಷ್ಟೋ ಕಟ್ಬಿಡ್ಬೋದು. ಬಟ್ ಪ್ಯಾನ್ ಕಾರ್ಡ್ ಏನಾದರೂ ನಿಷ್ಕ್ರಿಯ ಆಯಿತು ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ,
ನಿಮ್ಮ ಯಾವುದೇ ಹಣಕಾಸಿನ ವ್ಯವಹಾರಗಳು ಕೂಡ ನಡೆಯೋದಿಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಮತ್ತೆ ಅದನ್ನು ಆಕ್ಟಿವ್ ಮಾಡಬೇಕಾದ್ರೆ ಕಷ್ಟಪಡಬೇಕು. ಬ್ಯಾಂಕ್ ಅಕೌಂಟಿಗೆ ನೀವು KYC ಅಪ್ಡೇಟ್ ಮಾಡಲಿಲ್ಲ ಅಂತಾದರೆ ಫ್ರೀಸ್ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಎಷ್ಟು ಹಣದ ವ್ಯವಹಾರಗಳು ಸ್ಟಾಪ್ ಆಗ್ಬೋದು. ಹಾಗಾಗಿ ಈ ಥರದ ಸಮಸ್ಯೆಗಳನ್ನು ಎದುರಿಸುವ ಬದಲು ಈ 8 ಟಾಸ್ಕ್ಗಳನ್ನು ಮಾರ್ಚ್ 31ರ ಒಳಗಡೆ ಕಂಪ್ಲೀಟ್ ಮಾಡಿ. ನೀವೀಗ ಇಲ್ಲಿವರೆಗೆ ನಾನು ಹೇಳಿದ್ದು ಕೆಲವರು ತುಂಬ ಜನ ಮಾಡಿರ್ಬೋದು, ಮಾಡಲಿಲ್ಲ ಅಂತಾರೆ ಇಮಿಡಿಯೇಟ್ ಆಗಿ ಮಾಡಿ. ಇನ್ನು ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಏನಾದರೂ ನಿಮಗಿದೆಯಾ? ಆದಾಯ ಒಂದು ಕಡೆಯಿಂದ ಏನೋ ಬರ್ತಾ ಇದೆ, ಅದನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಇನ್ನೂ ಜಾಸ್ತಿ ಆದಾಯವನ್ನು ಪಡೆದುಕೊಳ್ಬೇಕು, ಲಾಭ ಗಳಿಸಬೇಕು, ಜೀವನದಲ್ಲಿ ಆರ್ಥಿಕವಾಗಿ ಸಬಲರಾಗಬೇಕು, ಪರ್ಸನಲ್ ಫಿನಾನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಏನಾದರೂ ನಿಮಗಿದ್ರೆ IndianMoney.comನ ಫ್ರೀಡಮ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಲೇಬೇಕು. ಸೊ ಅದರಲ್ಲಿ ಈ ಪರ್ಸನಲ್ ಫಿನಾನ್ಸ್ ಮಾತ್ರ ಅಲ್ಲ, ಕೃಷಿ ಮಾಡ್ತೀವಿ, ಯಾವ ಥರದ ಕೃಷಿ ಮಾಡ್ಬೋದು, ನೀರಿಲ್ಲದೆ ಕೃಷಿ ಮಾಡೋದಕ್ಕಾಗತ್ತಾ, ಕೃಷಿ ಮಾಡಿ ಲಾಭ ಗಳಿಸೋದು ಹೇಗೆ ಅಂತ, ಎಷ್ಟು ಜಮೀನಿನಲ್ಲಿ ಎಷ್ಟು ಕೃಷಿ ಮಾಡ್ಬೋದು, ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ ಕೂಡ IndianMoney.comನ ಫ್ರೀಡಮ್ ಆ್ಯಪಲ್ಲಿದೆ. ಅಷ್ಟೇ ಅಲ್ಲ, ಬಿಸ್ನೆಸ್ ಮಾಡಬೇಕು ಅಂತ ಏನಾದ್ರು ನೀವು ಹೊರಡ್ತೀರಿ ಅಂತಾದರೆ ಯಾವ ಥರದ ಬಿಸ್ನೆಸ್ ಮಾಡಬೇಕು, ಕಡಿಮೆ ಇನ್ವೆಸ್ಟ್ಮೆಂಟು ಜಾಸ್ತಿ ಲಾಭ ಯಾವುದರಲ್ಲಿ ಸಿಗುತ್ತೆ, ಸೊ ಬಂಡವಾಳ ಕಡಿಮೆ ಹಾಕಿಬಿಟ್ಟು ಲಾಭ ಹೇಗೆ ತಗೊಳ್ಳೋದು, ಯಾವ ಥರದ ಬಿಸ್ನೆಸ್ ನಿಮಗೆ ಸೂಟೇಬಲ್ ಆಗುತ್ತೆ, ಇವೆಲ್ಲವೂ ಕೂಡ ನಿಮಗೆ ಆ ಆ್ಯಪಲ್ಲಿ ಸಿಗುತ್ತೆ. 650ಕ್ಕೂ ಹೆಚ್ಚು ಕೋರ್ಸ್ಗಳು ಅದರಲ್ಲಿದ್ದಾವೆ. ಅಷ್ಟೇ ಅಲ್ಲದೆ ತಜ್ಞರು, ಮಾರ್ಗದರ್ಶಕರು ಈ ಥರದ ಬಿಸ್ನೆಸ್ ಮಾಡಿ, ಕೃಷಿ ಮಾಡಿ ಸಕ್ಸಸ್ ಆದಂಥವರೇ ನಿಮಗೆ ಅದರಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಮತ್ತೆ ಯಾಕೆ ತಡ, IndianMoney.comನ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ. ಆಲ್ ದಿ ಬೆಸ್ಟ್.